ಕಾಲೇಜಿನಲ್ಲಿ ಪ್ರಾಧ್ಯಾಪಕರೊಬ್ಬರು ವಿದ್ಯಾರ್ಥಿಗೆ ಟೆರರಿಸ್ಟ್ ಅಂದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಅನ್ನು ಕೊಟ್ಟು ಪೊಲೀಸರು ವಿಚಾರಣೆಗೆ ಅವರನ್ನು ಕರೆದಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಪ್ರೊಫೆಸರ್ ಮುರಳೀಧರ್ ವಿರುದ್ಧ ಈಗ ಆಲ್ರೆಡಿ ಎಫ್ಐಆರ್ ದಾಖಲಾಗಿದೆ. ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಬನ್ನಿ ಅಂತ ಹೇಳಿದ್ದಾರೆ, ಸೂಚಿಸಿದ್ದಾರೆ. ವೈರಲ್ ಆದ ವಿಡಿಯೋ ಬಗ್ಗೆ ಪೊಲೀಸರು ಸ್ಪಷ್ಟನೆಯನ್ನ ಕೇಳಿದ್ದಾರೆ. ಇನ್ನು ಪ್ರಕರಣವನ್ನ ಮುಂದುವರಿಸೋದಕ್ಕೆ ಖುದ್ದು ಆ ವಿದ್ಯಾರ್ಥಿನೇ ಹಿಂದೇಟ್ ಹಾಕ್ತಿದ್ದಾರೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಈಗಾಗಲೇ ಪ್ರೊಫೆಸರ್ ಸಸ್ಪೆಂಡ್ ಆಗಿದ್ದಾರೆ, ಅಷ್ಟೇ ಸಾಕು, ಯಾವುದೇ ಕೇಸು ಗೀಸು ಏನು ಬೇಡ ಅಂತ ನೊಂದ ವಿದ್ಯಾರ್ಥಿ ಹೇಳ್ಕೊಳ್ತಾ ಇದ್ದಾರೆ. ಬಟ್ ಈ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಸುಮೋಟೋ ಕೇಸನ್ನು ಪೊಲೀಸರು ದಾಖಲಿಸಿಕೊಂಡಿದ್ರು. ಎಫ್ಐಆರ್ ಕೂಡ ದಾಖಲಾಗಿದೆ. ಶಾಂತಿ ಕದಡುವಿಕೆ ಹಾಗೆ ಧಾರ್ಮಿಕ ಭಾವನೆಗಳಿಗೆ ಘಾಸಿ ಈ ರೀತಿಯಾದಂಥ ಸೆಕ್ಷನ್ಗಳ ಅಡಿಯಲ್ಲೆಲ್ಲ ಕೇಸ್ ದಾಖಲಾಗಿರೋದು, ಎಫ್ಐಆರ್ ಆಗಿರೋದು ಗಿರಿನಗರ ಪೊಲೀಸ್ ಸ್ಟೇಷನ್ನಲ್ಲಿ. ಇದೀಗ ಪೊಲೀಸ್ ಠಾಣೆಗೆ ಪ್ರೊಫೆಸರ್ ಹಾಜರಾಗ್ತಾರೆ ಅಂತ ಹೇಳಿ ಗೊತ್ತಾಗ್ತಿದೆ. The class is going on in this world. I moment on the class. There is night calling the list. I thought today I will be very calm mode and woke up. This is calling poor. ರೈಟ್, ನಾವು ಗಮನಿಸ್ತಾ ಇದ್ದೀವಿ ವೈರಲ್ ಆಗಿರುವಂತಹ ವಿಡಿಯೋ ಆಧಾರದಲ್ಲಿ ಸುಮೋಟೋ ಕೇಸ್ನ ಪೊಲೀಸರು ದಾಖಲಿಸಿಕೊಂಡಿರೋದು. ಗಿರಿನಗರ ಪೊಲೀಸ್ ಸ್ಟೇಷನ್ನಲ್ಲಿ ಈ ಪ್ರೊಫೆಸರ್ ಅವ್ರ ವಿರುದ್ಧ ಎಫ್ಐಆರ್ ಆಗಿದೆ. ಹಾಗಾಗಿ ಇವತ್ತು ಅವರನ್ನ ವಿಚಾರಣೆಗೆ ಬರುವಂತೆ ನೋಟಿಸನ್ನು ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಇದರ ಜೊತೆಗೇನೆ ಖುದ್ದು ಆ ವಿದ್ಯಾರ್ಥಿ ಯಾರನ್ನ ಉದ್ದೇಶಿಸಿ ಪ್ರೊಫೆಸರ್ ಬೈದಿದ್ರು, ಟೆರರಿಸ್ಟ್ ಅನ್ನುವಂಥ ಪದವನ್ನು ಪ್ರಯೋಗ ಮಾಡಿದ್ರು, ಖುದ್ದು ಆ ವಿದ್ಯಾರ್ಥಿನೇ ನನಗಿದು ಕಂಪ್ಲೇಂಟ್ ಕೊಡಬೇಕು, ಕೇಸ್ ನಡೆಸಬೇಕು ಅಂಥದ್ದೆಲ್ಲ ಏನೂ ಇಲ್ಲ, ಆಲ್ರೆಡಿ ಕಾಲೇಜಿಂದ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ, ಅಷ್ಟು ಮಾತ್ರ ಸಾಕು ಅಂತ ಹೇಳಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಒಟ್ಟಾರೆ ಸುಮೋಟೋ ಕೇಸ್ನ ಪೊಲೀಸರೇನು ದಾಖಲಿಸ್ಕೊಂಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ಪೊಲೀಸರು ಮಾಡಲಿದ್ದಾರೆ. ಖುದ್ದು ಆ ಪ್ರೊಫೆಸರ್ ಅವ್ರನ್ನ ಕರೆದು ಆ್ಯಂಡ್ ವೈರಲ್ ಆಗಿರುವಂಥ ವಿಡಿಯೋ ಕುರಿತಾಗಿ ಸ್ಪಷ್ಟನೆಯನ್ನು ಕೇಳಲಿದ್ದಾರೆ ಅಂತ ಗೊತ್ತಾಗ್ತಿದೆ. ಅಂದರೆ ಯಾವ ಕಾರಣಕ್ಕೆ ನೀವು ಈ ರೀತಿ ಆ ವಿದ್ಯಾರ್ಥಿಗೆ ಬೈದಿದ್ದು ಅಥವಾ ಟೆರರಿಸ್ಟ್ ಅನ್ನೋ ಪದವನ್ನು ಪ್ರಯೋಗ ಮಾಡಿದ್ದು ಯಾಕೆ, ಆ್ಯಂಡ್ ಟಾರ್ಗೆಟ್ ಮಾಡ್ಕೊಂಡು ಏನಾದರೂ ಅವರಿಗೆ ಆ ರೀತಿ ಬೈದಿದ್ದ, ಎಲ್ಲದರ ಕುರಿತಾಗಿ ಸ್ಪಷ್ಟನೆಯನ್ನು ಕೇಳಲಿದ್ದಾರೆ. This is calling poor.